ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ನರೇಂದ್ರ ಮೋದಿ ಅವರು ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನರೇಂದ್ರ ಮೋದಿ ಅವರು ಮೋಡಿಯನ್ನ ಮಾಡ್ತಾರೆ. ಸಂಜೆ 7:05 ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರೋದು. ಆಲ್ರೆಡಿ ಕೆಂಪೇಗೌಡ ಏರ್ಪೋರ್ಟ್ ಅನ್ನ ರೀಚ್ ಆಗಿದ್ದಾರೆ. ಅಲ್ಲಿಂದ ಈಗ ನೇರವಾಗಿ ಅವರು ಬರ್ತಾ ಇರೋದು ಅರಮನೆ ಮೈದಾನದತ್ತ. ಈಗ ಝೀರೋ ಟ್ರಾಫಿಕ್ ಬೇರೆ ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಾವೆಲ್ ಮಾಡ್ತಿರುವಂತ ಜಾಗದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ರೀಚ್ ಆಗಿ ಅಲ್ಲಿಂದ ಈಗ ನೇರವಾಗಿ ಝೀರೋ ಟ್ರಾಫಿಕ್ ಮುಖಾಂತರವಾಗಿ ಅರಮನೆ ಮೈದಾನ ಸಮಾವೇಶ ನಡೆಯುತ್ತಲ್ಲ ಆ ಜಾಗದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಝೀರೋ ಟ್ರಾಫಿಕ್ ಇರೋದ್ರಿಂದ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಾರೆ, ಆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 7:05 ಸರಿಯಾಗಿ ಸಮಾವೇಶದಲ್ಲಿ ಮೋದಿ ಅವರು ಪಾಲ್ಗೊಳ್ಬೇಕು. ಸೊ ಆ ನಿಟ್ಟಿನಲ್ಲೇ ಝೀರೋ ಟ್ರಾಫಿಕ್ ಅಲ್ಲಿ ಈಗ ಬರ್ತಾ ಇರೋದು. ಇನ್ನೇನು ಕೆಲವೇ ನಿಮಿಷಗಳು ಸಾಕು ಅಲ್ಲಿಂದ ರೀಚ್ ಆಗೋದಕ್ಕೆ. ಸೊ ಸಾಕಷ್ಟು ಜನ ಅಂದ್ರೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸಾರ್ವಜನಿಕರು, ಕಾರ್ಯಕರ್ತರು, ಈಗ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ. ಸೊ ವೇದಿಕೆ ಮೇಲೆ ಈಗ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ. ನನ್ನ ತಾಯಿಯ ಸ್ವರೂಪರಾದಂಥ ಸಂಪೂರ್ಣ ಆಶೀರ್ವಾದ ಮಾಡಿ ಬೆಂತಟ್ಟಿರುವಂತ ತೇಜಸ್ವಿನಿ ಅನಂತಕುಮಾರ್ ಅವರೇ, ನಿಮ್ಮಂತೆಯೇ ಡಿಸ್ಟ್ರಿಬ್ಯೂಟ್ ಮಾಡಿ ದೇಶಕ್ಕೆ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ ಘೋಷಣೆಗಳನ್ನು ಹಾಕ್ತಿದ್ದಂಥ ನಿಮ್ಮಲ್ಲಿ ಒಬ್ಬ ಕಾರ್ಯಕರ್ತನನ್ನ ಹುಡುಕಿ ಈ ದೇಶದ ಪ್ರಧಾನಿ ಮತ್ತು ನಮ್ಮ ಪಕ್ಷದ ನಾಯಕರು ಭಾರತದ 60 ಕೋಟಿ ಯುವಕರ ಧ್ವನಿಯಾಗಿ ಸಂಸತ್ತಿಗೆ ಬಾ ಅಂತ ಹೇಳಿ ಕರೆದಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಆಗುವಂಥದ್ದು. ಬೇರೆ ಪಕ್ಷಗಳಲ್ಲಿ ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಬೆಳೆಸ್ತಾ ಇದ್ರೆ ಕಾರ್ಯಕರ್ತರನ್ನ ಬೆಳೆಸುವಂತಹ ಏಕೈಕ ರಾಜಕೀಯ ಪಕ್ಷ ಅಂತಂದ್ರೆ ನರೇಂದ್ರ ಮೋದಿಯ ಭಾರತೀಯ ಜನತಾ ಪಾರ್ಟಿ. 5 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ದೊಡ್ಡ ಬಹಿರಂಗ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರು. ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡಿದ್ರು. 65 ವರ್ಷಗಳ ಕಾಲ ನಡೆದಂತಹ ದೇಶದ ರಾಜಕಾರಣದಿಂದ ಬೇಸತ್ತಿದ್ದ ಭಾರತೀಯರು ಕಗ್ಗತ್ತಲೆಯ ಕಾರ್ಮೋಡದಲ್ಲಿ ಸೂರ್ಯನ ಕಿರಣದಂತೆ ಪ್ರಕಾಶಿಸುತ್ತಿದ್ದಂತಹ ನರೇಂದ್ರ ಮೋದಿಗೆ ಸಂಪೂರ್ಣ ಆಶೀರ್ವಾದವನ್ನು ನೀವು ಮಾಡಿದ್ರಿ. ಅದರ ಪರಿಣಾಮ ಕಳೆದ 5 ವರ್ಷಗಳಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿ ಭಾರತ ಇವತ್ತು ತಲೆ ಎತ್ತಿ ನಿಲ್ಲುತ್ತಾ ಇದೆ. ನಿಮ್ಮ ಆಶೀರ್ವಾದದಿಂದ ನರೇಂದ್ರ ಮೋದಿ ಇವತ್ತು ಮಾಡಿ ತೋರಿಸಿದ್ದಾರೆ. ನನ್ನ ಕಳೆದ 70 ವರ್ಷದ ಇತಿಹಾಸದಲ್ಲಿ ನಾನು ಸ್ವತಃ ಪರಿಕರನ್ನ ಬೆಂಗಳೂರಿಗೆ ತರಿಸಿ, ಬ್ಯಾಂಗ್ಳೂರಿನ ಎಲ್ಲ ಮಂತ್ರಿಗಳನ್ನ ಅಲ್ಲಿಗೆ ತರಿಸಿ, ಚೀಫ್ ಸೆಕ್ರೆಟರಿಯಿಂದ ಹಿಡಿದು ನಮ್ಮ ಎಲ್ಲ MLAಗಳನ್ನು ಕೂತ್ಕೊಳಿಸಿ 29 ಡಿಮಾಂಡ್ಗಳಲ್ಲಿ 21 ಡಿಮಾಂಡ್ಗಳನ್ನು ಪರಿಹಾರ ಕೊಡಿಸಿ 70 ವರ್ಷದಲ್ಲಿ ಆಗದಂತಹ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಅಂತ ನಾನು ಖಡಾಖಂಡಿತವಾಗಿ ಇಲ್ಲಿ ಹೇಳಬಲ್ಲೆ ಬಂಧುಗಳೇ. ಅವರು ಹೇಳುವಂತಹದ್ದು ನೀವು ಮೋದಿ 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 ಅಂತ ಕೂಗಿ ಜನ ನಮ್ಮೊಂದಿಗಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆದರೆ ನಿಜಕ್ಕೂ ಜನ ಭಾರತೀಯ ಜನತಾ ಪಕ್ಷದ ಮೋದಿ ಜೊತೆಗಿದ್ದಾರೆ. ನಾನು ಮಾನ್ಯ ವಿನಯ್ ಕುಲಕರ್ಣಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಸ್ಪರ್ಧಿಸಿರುವಂತ ಮಂತ್ರಿ ಆದಂಥ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಗುರಿಯಾದಂಥ ಲಿಂಗಾಯತ ಧರ್ಮವನ್ನು ಹೊಡೆಯುವಂತ ಕೆಲಸ ಮಾಡಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೇಳಿಕೆ ಏನು? ನೀವು ಭಾರತೀಯ ಜನತಾ ಪಕ್ಷದವರು ಮೋದಿ ಹೆಸರನ್ನ ಬಿಟ್ಟು ಮತ ಕೇಳಿ, ಮತ ನಿಮ್ಗೆ ಎಷ್ಟು ಬರುತ್ತೆ ಅನ್ನುವಂಥ ಮಾತನ್ನ ಹೇಳಿದರು. ಸ್ವಾಮಿ, ನಮ್ಮ ನಾಯಕರು ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು, ಅವ್ರ ಹೆಸರು ನಾವು ಹೇಳೋದೇ. ಆದರೆ ನಿಮ್ಮ ಅಭ್ಯರ್ಥಿ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ನಿಮ್ಗೆ ಓಟ್ ಬರಲ್ಲ. ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ನಿಮಗೆ ಓಟ್ ಬರಲ್ಲ. ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಿ? ನೀವು ನರೇಂದ್ರ ಮೋದಿ ಹೆಸರು ಹೇಳಬೇಡಿ, ನಾವು ರಾಹುಲ್ ಗಾಂಧಿ ಹೆಸರು ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ದಯವಿಟ್ಟು ಕಾಂಗ್ರೆಸ್ನವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾವು ಹೆಂಗ ಮೋದಿ 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 ಅಂತೀರೋ, ನೀವು ಹಂಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಹೇಳಿ ಒಂದು ಸಲ ಹೇಳಿದ್ರೆ 10 ಓಟು ಬಿಜೆಪಿಗೆ ಜಾಸ್ತಿ ಆಗತ್ತೆ. ರಾಹುಲ್ ಗಾಂಧಿ ಹೆಸರನ್ನು ಹೇಳೋದ್ರಿಂದ ದಯವಿಟ್ಟು ನೀವು ಅದನ್ನು ಹೇಳಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ,
ಇವತ್ತು ಕರ್ನಾಟಕದ ಅಭಿವೃದ್ಧಿ ಒಂದೇ ಅಲ್ಲ, ದೇಶದ ಸಂಪೂರ್ಣ ಅಭಿವೃದ್ಧಿಯ ಜವಾಬ್ದಾರಿಯನ್ನ, ದೇಶದ ರಕ್ಷಣೆಯ ಜವಾಬ್ದಾರಿಯನ್ನ, ದೇಶದ ಉನ್ನತೀಕರಣದ ಜವಾಬ್ದಾರಿಯನ್ನ ಮೋದಿ ನಿಭಾಯಿಸಿದ್ದಾರೆ. ಮಾನ್ಯ ಎಸ್.ಎಂ. ಕೃಷ್ಣ ಅವರು ಇಲ್ಲಿದ್ದಾರೆ, ವಿದೇಶಾಂಗ ಸಚಿವರಾಗಿ ಒಳ್ಳೆ ಯಶಸ್ವಿ ಕೆಲಸವನ್ನು ಅವರು ಮಾಡಿದ್ದಾರೆ. ನಮಗಿಂತ ಹೆಚ್ಚು ಅವ್ರಿಗೆ ಅರ್ಥ ಆಗತ್ತೆ ಯಾವ ರೀತಿ ವಿದೇಶಗಳಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಭಾರತೀಯನಿಗೆ ನಾನು ಭಾರತೀಯ, ಐ ಆಮ್ ಎ ಇಂಡಿಯನ್ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ನಮಗೆಲ್ಲರಿಗೂ ಹೆಮ್ಮೆ ತರುವ. ನಾನು ಎಲ್ಲ ಮುಖಂಡಗಳನ್ನ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಇವತ್ತು ಬಿ.ಎಲ್. ಶಂಕರ್ ಇದ್ದಾರೆ, ನಾನು ಈಗ ತಾನೇ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಇದು ಒಂದು ಅಗ್ನಿ ಪರೀಕ್ಷೆ ನಮಗೆ. ಅದರಲ್ಲೂ ಒಂದು ಕಡೆ ನಾವು ಅರಮನೆ ಮೈದಾನದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೋದಿ ಅವರು ಬಂದು ಅಲ್ಲಿ ಭಾಷಣವನ್ನ ಮಾಡ್ತಾರೆ. ಕಾರ್ಯಕರ್ತರನ್ನು ಕೂಡ ಗಮನಿಸಿದ್ವಿ. ಮುಖಂಡರು ಸದ್ಯಕ್ಕೆ ಬಿಜೆಪಿ ಮುಖಂಡರು ಮಾತಾಡ್ತಿದ್ದಾರೆ. ಇನ್ನೊಂದು ಕಡೆ KR ನಗರದಲ್ಲಿ ಸಮಾವೇಶ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಕೆಲವೇ ಕ್ಷಣಗಳಲ್ಲಿ ಭಾಷಣವನ್ನ ಮಾಡ್ತಾರೆ. ಅದಕ್ಕೆ ಮುಂಚೆ ದೇವೇಗೌಡರು ಮಾತಾಡ್ತಿದ್ದಾರೆ. ಮಂಡ್ಯ ಈಗ ತುಂಬಾ ಚಾಲೆಂಜ್ ಆಗಿದೆ. ಸೊ ಮಂಡ್ಯದಲ್ಲಿ ಈಗ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ದೋಸ್ತಿಗಳ ಶಕ್ತಿ ಪ್ರದರ್ಶನ ಕೂಡ ಆಗಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಆಲ್ರೆಡಿ ಆಗಮಿಸಿದ್ದಾರೆ. ಆ KR ನಗರದ ಸಮಾವೇಶದಲ್ಲಿ ಈಗ ದೇವೇಗೌಡರು ಮಾತಾಡ್ತಾ ಇದ್ದಾರೆ. ಕಳೆದ 5 ವರ್ಷದಲ್ಲಿ ಯಾವ ನರೇಂದ್ರ ಮೋದಿಯವರು 282 ಸ್ಥಾನವನ್ನು ತೆಗೆದುಕೊಂಡಂಥ ಒಂದು ಅಹಮ್ಮಿನಿಂದ ಈ ದೇಶದ ವ್ಯವಸ್ಥೆಯನ್ನೇ ಸರ್ವನಾಶ ಮಾಡಲಿಕ್ಕೆ ಹೋಗಿದ್ದಾರೆ. ಇವತ್ತು ಈ ರಾಷ್ಟ್ರ ಒಂದು ಧರ್ಮಕ್ಕೆ ಸೇರಿದವರೆಲ್ಲ ಇಲ್ಲಿ, ಎಲ್ಲ ಧರ್ಮಗಳಿಗೆ ಸೇರಿದಂಥ ಈ ರಾಷ್ಟ್ರ ಇದು. ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು. ದಯಮಾಡಿ ಈ ರಾಷ್ಟ್ರದಲ್ಲಿ ಧರ್ಮಗಳ ಮಧ್ಯೆ ತಿಕ್ಕಾಟ ಇವತ್ತು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡ್ಬೋದು. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋದರೆ ರಾಹುಲ್ ಗಾಂಧಿಯವರು ಈಗಾಗಲೇ ಅರ್ಧ ಗಂಟೆ ಕಾದಿದ್ದಾರೆ ಅಂತ ನನ್ನ ಮನಸ್ಸಿಗೆ ನೋವಾಗಿದೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕ್ಷಮೆ ಕೇಳ್ತಾನೆ. ಹಾಗೆ ಮಾಡಬಾರ್ದಾಗಿತ್ತು. ನಾವು ನಮ್ಮ ಹೆಲಿಕಾಪ್ಟರ್ ಬರೋದು ತಡ ಆಗಿದೆ, ಅರ್ಥ ಮಾಡ್ಕೊಳ್ಳಬಲ್ಲೆ. ನೀವು ಕಾಯ್ತಾ ಇದ್ದೀರಿ. ಇವು ಹಲವಾರು ವಿಷಯ ಮಾತನಾಡ್ತಾರೆ. ರೈತರ ಬಗ್ಗೆ ಏನು ಮಾಡಿದ್ದಾರೆ, ದೇಶದ ಆರ್ಥಿಕ ವ್ಯವಸ್ಥೆ ಏನೇನಾಗಿದೆ, ಇವೆಲ್ಲವನ್ನೂ ರಾಹುಲ್ ಗಾಂಧಿಯವರು ಮಾತಾಡಲಿದ್ದಾರೆ. ನಾನು ಒಂದು ಮಾತನ್ನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ಮೋದಿಯವರ ಬಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾ, ಇವತ್ತು ಫೇಸ್ಬುಕ್ಗಳು, ಇವರು ಅನೇಕ ಸೋರ್ಸಸ್ ಅಂತ ಹೇಳ್ತೇವೆ. ನಾನು ಎಲೆಕ್ಟ್ರಾನಿಕ್ ಮೀಡಿಯಾಗೆ ನಾನೇನು ಆಕ್ಷೇಪ ಮಾಡೋದಿಲ್ಲ. ಈ ದೇಶದಲ್ಲಿ ಮೋದಿಯವರ ಪರವಾಗಿ ಬಳಕೆ ಆಗ್ತಕ್ಕಂಥ ಈ ಪ್ರಚಾರದ ವ್ಯವಸ್ಥೆ ಏನಿದೆ, ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮತದಾರರು ಭಾಳ ಬುದ್ಧಿವಂತರಾಗಿದ್ದಾರೆ, ಅವ್ರಿಗೆ ಅನುಭವ ಇದೆ. ಈ ಎಲ್ಲ ಪೊಳ್ಳು ಮಾತುಗಳು ಅನ್ನೋದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಬೇಕು. ಮೋದಿಯವರು ಏನಾದರೂ ಆಕಸ್ಮಿಕವಾಗಿ ಮುಂದೇನಾದರೂ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದರೆ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಂಡಂಥ ಸಂವಿಧಾನವನ್ನು ನಾಶ ಮಾಡುವಂಥ ವ್ಯವಸ್ಥೆ ಇದೆ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ಕಿಂಚಿತ್ತು ಅನುಭವದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಖರ್ಗೆಯವರು ಮಾತನಾಡಲಿದ್ದಾರೆ, ಸಿದ್ದರಾಮಯ್ಯನವರು ಮಾತನಾಡ್ತಾರೆ, ಕುಮಾರಸ್ವಾಮಿಯವರು ಮಾತಾಡ್ತಾರೆ. ನಾನೇ ಹೆಚ್ಚು ಕಾಲ ತೆಗೆದುಕೊಳ್ಳಬೇಕು ಅನ್ನೋ ಇಚ್ಛೆ ಇಲ್ಲ ನನಗೆ. ಮಾತನಾಡ್ಬೋದು, ಗಂಟೆಗಟ್ಟಲೆ ಮಾತನಾಡ್ಬೋದು. ಈ ದೇಶದ ವ್ಯವಸ್ಥೆ ಎಷ್ಟು ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ ನಾನು. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಸಿದ್ದರಾಮಯ್ಯನವರು ನಾವು ಇಬ್ಬರು ಒಂದಾದಂಥ ಕಾಲದಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ 20 ಸೀಟಿಗೆ ಮೇಲೆ ನಾವು ಲೋಕಸಭೆಗೆ ಆಯ್ಕೆ ಮಾಡಿದ್ರೆ ನಮ್ಮಿಬ್ಬರ ವ್ಯಕ್ತಿತ್ವ ಉಳಿಯುತ್ತೆ. ಇಲ್ಲದೆ ಇದ್ರೆ ನಾವು ಒಂದಾದಕ್ಕೂ ಪ್ರಯೋಜನ ಆಗಲ್ಲ. ಕೈ ಮುಗಿದು ಕೇಳ್ತೇನೆ. ಧ್ರುವನಾರಾಯಣ ಇರ್ಬೋದು, ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಇವತ್ತು ಸಂಕೇಶ್ವರ ಇರ್ಬೋದು, ವಿಜಯ ಸಂಕೇಶ್ವರ. ಕೈ ಮುಗಿದು ಕೇಳ್ಕೊಳ್ತೇನೆ. ಮೊನ್ನೆ ನಾನು ಅವರು 4 ದಿನದ ಪ್ರವಾಸ ಮಾಡ್ತಾ ಇದ್ದೇವೆ. ಒಂದು ಕಡೆ ಮಂಡ್ಯದ KR ನಗರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೆಲವೇ ನಿಮಿಷಗಳಲ್ಲಿ ಮೋದಿ ಅವರು ಕೂಡ ಭಾಷಣವನ್ನ ಮಾಡ್ತಾರೆ. ಸೊ ಇಬ್ರು ಘಟಾನುಘಟಿ ನಾಯಕರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ